ಮೊದಲಿಗೆ ಅಂಜು ಆ ಹಾವಾಡಿಗ ನೋಡಿದರೆ ಆ ಹಾವಿಗೆ ಅನಾಕೊಂಡ ರೇಂಜ್ ಫುಲ್ ಬಿಲ್ಡಪ್ ಕೊಟ್ಟ. ಆ ಹಾವು ನೋಡಿದರೆ ಜಸ್ಟ್ ಒಂದು ಸಿನಿಮಾ ಶೂಟಿಂಗ್ ಹಾವಿನ ಥರ ನಮಗೆ ಕೈ ಕೊಟ್ಟು ಬಿಟ್ಟು ಹೊರಟೇ ಹೋಯಿತು. ಆಗ ದೇವಯಾನಿ ಅದೃಷ್ಟ ಅವಳ ಕಡೆ ಇದ್ದ ಹಾಗೆ ಇದೆ ಈ ಸಲ ಅಲ್ಲ ಮಾಮ್, ಪ್ರತಿ ಸಲನೂ ಕೂಡ ಈ ಲಕ್ ಅನ್ನೋದು ಯಾವುದೋ ಒಂದು ರೂಪ ತಗೊಂಡು ಅವಳನ್ನು ನಮ್ಮಿಂದ ಬಚಾವ್ ಮಾಡಿಬಿಡುತ್ತೆ. ಇವಾಗ ಏನು ಮಾಡೋದು ಮಾಮ್? ಬಿಡು ಬೇಬಿ, ಇದು ಹೋದರೆ ಇನ್ನೊಂದು ಅಂದರೆ ಈಟಿ ತಗೊಂಡು ಗೋಡೆನ ಸತತವಾಗಿ ಗುದ್ದುತ್ತಾ ಇದ್ದರೆ ಏನಾಗುತ್ತೆ? ಗೋಡೆ ಒಂದಲ್ಲ ಒಂದು ದಿವಸ ಕುಸಿತು ಬೀಳಲ್ವಾ? ಹಾಗೆ ಈ ಟೀ ಅಂಗಡಿ ವಿಷಯದಲ್ಲೂ ಕೇಳಿಲ್ವಾ? ಟ್ರೈ ಅಂಟಿಲ್ ಯು ಸಕ್ಸೀಡ್, ಲೆಟ್ಸ್ ಟ್ರೈ ಅಗೇನ್. ಆಗ ಹಾವಾಡಿಗ, ಮೇಡಮ್ ಬೇಬಿ ಕಾಣ್ತಾ ಇಲ್ಲ, ಇಲ್ಲೇ ಇಲ್ವಾ? ಅಯ್ಯೋ ದೇವರೇ, ನನ್ನ ಬೇಬಿ ಕಾಣಿಸ್ತಾ ಇಲ್ಲ, ತಪ್ಪಿಸ್ಕೊಂಡು ಹೋಗ್ಬಿಟ್ಟವಳೆ. ಆಗ ದೇವಯಾನಿ, ಹಾಳಾಗಿ ಹೋಗ್ಲಿ ಬಿಡು, ಏನು ಅಂತ ಹಾವು ತಂದಿದೀಯಪ್ಪ, ಕಚ್ಚು ಅಂದರೆ ಕುಂಕುಮ ಕೊಟ್ಬಿಟ್ಟು ಬರುತ್ತಲ್ಲಪ್ಪ, ಅದ್ಯಾವುದೋ ಮುತ್ತೈದೆ ಹಾವು ಇರಬೇಕು. ಮೇಡಮ್, ನಾನು ಅಷ್ಟು ದೂರದಿಂದ ಬಂದಿದ್ದೀನಿ, ನನ್ನ ಬೇಬಿನೂ ತಪ್ಪಿಸ್ಕೊಂಡ್ಬಿಟ್ಲು, ಕೊನೆ ಪಕ್ಷ ಕಾಸಾದರೂ ಕೊಡಿ ಮೇಡಮ್. ಕಾಸ? ಯಾವ ಭಾಗ್ಯಕ್ಕೆ ನಾನು ನಿನಗೆ ಕೊಡಬೇಕು ಕಾಸು? ನಿನ್ನಿಂದ ಅದು ಏನು ಯೂಸ್ ಆಯಿತು ಅಂತ ಕಾಸು ಕೊಡಬೇಕು? ಆ ಹಾವು ಅವಳಿಗೇನು ಕಚ್ಚಲಿಲ್ವಲ್ಲ, ಅದೇ ನನಗೂ ಆಶ್ಚರ್ಯ ಆಗ್ತಾ ಇರೋದು ಮೇಡಮ್. ಸಾಮಾನ್ಯವಾಗಿ ಬೇಬಿ ನೋಡಿದ ತಕ್ಷಣವೇ ಕಚ್ಚಿಬಿಡುತ್ತೆ. ವಿಷ ಪೂರ್ತಿ ಇರೋ ಹಾವು, ಹಲ್ಲು ಕೀಳದೇ ಇರೋ ಹಾವು. ಆ ಹುಡುಗಿಗೆ ಏನೂ ಮಾಡಲೇ ಇಲ್ಲ, ಕುಂಕುಮ ಬೇರೆ ಕೊಟ್ಟಿದೆ ಮೇಡಮ್. ಆ ಹುಡುಗಿ ಸಾಮಾನ್ಯದವಳು ಅಲ್ಲ, ದೇವರ ಮಗಳು, ನಾಗಪ್ಪನ ಮಗಳು. ಹಾಗಾದರೆ ಆ ನಿಮ್ಮ ನಾಗಪ್ಪನ ಹತ್ತಿರ ದುಡ್ಡನ್ನು ಇಸ್ಕೋ. ಮೇಡಮ್, ಇದು ಮೋಸ ಮೇಡಮ್, ನನ್ನ ಹೊಟ್ಟೆ ಮೇಲೆ ಹೊಡಿಬಿಡಿ ಮೇಡಮ್, ಹೋಗೋ ಬಸ್ ಚಾರ್ಜ್ಗಾದರೂ ಕಾಸು ಕೊಡಿ ಮೇಡಮ್. ಹಾಂ, ಕಾಸು ಇಲ್ಲ, ಖರ್ಜೂರನೂ ಇಲ್ಲ, ನಡಿ. ಆ್ಯಂಡ್ ನಿನ್ನ ಬೇಬಿ ಹೆಸರು ಚೇಂಜ್ ಮಾಡಿ, ಬೇಬಿ ಅಂತೆ ಗೀಬಿ ಅಂತೆ. ಬಾ, ನನಗೆ ನಾನೇ ಹಾವು ಅಂತ ಅನಿಸುತ್ತೆ. ಅಯ್ಯೋ ಬಾ. ಹಲೋ ಮಾಮ್, ನೀನು ಏನಕ್ಕೆ ಹಾವು ನೋಡಿದವರ ಥರ ಇದೆಯಾ? ಹಾವೇ ಅಲ್ಲಿ ನೋಡು, ಬೇಬಿ ರನ್ ಅಂತ ಅಲ್ಲಿಂದ ಓಡಿ ಹೋಗ್ತಾರೆ ದೇವಯಾನಿ ಹಾಗೂ ಅಂಜು. ಬೇಬಿ ಬಂದ್ಬಿಟ್ಟಿಯಾ? ಬಾರೋ ಅಪ್ಪ ಇಲ್ಲೇ ಇದ್ದೀನಿ. ಆಗ ಹಾವು ದೇವಯಾನಿ ಹಾಗೂ ಅಂಜು ಹಿಂದೆ ಹೋಗುತ್ತೆ. ಆಗ ಮರೆಯಾಗಿ ನಿಂತು ಹೇಗೋ ತಪ್ಪಿಸ್ಕೋತಾರೆ. ಆಗ ದೇವಯಾನಿ, ಅಬ್ಬಾ ಸದ್ಯ ತಪ್ಪಿಸ್ಕೊಂಡ್ವಿ, ದೇವರು ದೊಡ್ಡವನು, ಬಾ, ಲಕ್ಕು ನಮ್ಮ ಕಡೆ ಇದೆ. ಆಗ ರಾಮ್, ಭೂಮಿ, ನನ್ನ ಮಗನಿಗೋಸ್ಕರ ನಿನ್ನ ಪ್ರಾಣನೇ ಪಣಕ್ಕೆ ಇಟ್ಟೆಲ್ಲಮ್ಮ. ಮಾವ, ನನ್ನ ಗಂಡನಿಗೋಸ್ಕರ ನಾನು ಇದನ್ನೆಲ್ಲ ಮಾಡಿದೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಅವನು ಯಾವನೋ ಡ್ರಗ್ ಪೆಡ್ಲರ್ ಅಜಿತ್ಗೆ ಚಾಕು ಹಾಕೋದಕ್ಕೆ ನೋಡಿದ. ಆಗ ಸದ್ಯ ಭೂಮಿ ಮಾಡಿದ ಪೂಜಾ ಫಲ ಇವನನ್ನ ಕಾಪಾಡಿ ಬಿಡ್ತು. ಆಗ ಶ್ರವಣ್, ಅದು ನಿಜ ಸಾಹೇಬ್ರೆ, ನಿಮಗೇನೂ ಆಗಿಲ್ಲ ಅಲ್ವಾ? ಇನ್ನು ಮುಂದೇನೂ ಏನೂ ಆಗಲ್ಲ ಸಾಹೇಬ್ರೆ, ಯಾಕಂದರೆ ನಾಗಪ್ಪನ ಪ್ರಸಾದನೂ ಸಿಕ್ಕಿದೆ, ಸ್ವಾಮಿಗಳ ಆಶೀರ್ವಾದನೂ ಸಿಕ್ಕಿದೆ ಸಾಹೇಬ್ರೆ. ಈ ನಾಗಪ್ಪನ ಪ್ರಸಾದನ ನನ್ನ ತಾಳಿಗೆ ಹಚ್ತೀರಾ? ಇನ್ನು ಮುಂದೆ ನನ್ನ ಈ ಮುತ್ತೈದೆತನನ ಯಾರಿಂದನೂ ಕಿತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಭೂಮಿ, ನಾನು ನಿನ್ನ ಹತ್ತಿರ ಸ್ವಲ್ಪ ಮಾತಾಡಬೇಕು, ಈಗಲೇ ಮನೆಗೆ ಹೋಗೋಣ ನಡಿ. ಆಗ ನಿಂಗವಜ್ಜಿ, ಬಿಡು ಅವಳ ಕೈನ, ಬಿಡೋ ಅಂದೆ. ನಿನಗೆ ಮುಂಚೆನೇ ಹೇಳಿದ್ದೀನಿ, ಮದುವೆ ಆಗದಿರೋ ಹುಡುಗಿ ಕೈನ ಹಿಡಿಬಾರ್ದು ಅಂತ. ನಮ್ಮ ಹಳ್ಳಿಲಿ ಯಾರಾದರೂ ನೋಡಿದರೆ ತಪ್ಪು ತಿಳ್ಕೊತಾರೆ. ಏನು, ನನಗೊಂದು ಮಾತು ಹೇಳದೆ ಪರಿವಾರ ಸಮೇತ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ದೀರಾ? ಆಗ ಶ್ರವಣ್, ಅತ್ತೆ, ಅದು ನನ್ನ ಮಗಳು ನಾಗರಕಟ್ಟೆ ಸುತ್ತೋದಕ್ಕೆ ಅಂತ ದೇವಸ್ಥಾನಕ್ಕೆ ಬಂದಿದ್ಲು. ಆಗ ರಾಮ್, ಗಂಡನ ಶ್ರೇಯಸ್ಸಿಗೋಸ್ಕರ. ಆಗ ಶ್ರವಣ್, ಅತ್ತೆ, ಅದು ಗಂಡ ಅಂದರೆ ಮುಂದೆ ನನ್ನ ಮಗಳ ಕೈ ಹಿಡಿಯೋನು, ಎಂಥವನು ಸಿಗ್ತಾನೋ ಏನೋ. ಸ್ವಾಮೀಜಿ ಹೇಳಿದ್ರಂತೆ, ಈ ಥರ ವ್ರತ ಮಾಡಿದರೆ ನಿನಗೆ ಒಳ್ಳೆ ಮನೆ ಹುಡುಗ ಸಿಗ್ತಾನೆ, ಒಳ್ಳೆ ಸುಸಂಸ್ಕೃತವಾಗಿ ಇರ್ತಾನೆ, ಆ ಕಾರಣಕ್ಕೆ ಈ ವ್ರತ. ಅತ್ತೆ, ಹೌದಾ? ಆ ಬರೋ ಹುಡುಗ ಅದೆಷ್ಟು ಅದೃಷ್ಟ ಮಾಡಿದ್ದ, ಮದುವೆಗೆ ಮುಂಚೆನೇ ಅವನಿಗೋಸ್ಕರ ಹರಕೆ ಕಟ್ಕೊಂಡಿದ್ದಾಳೆ ನೋಡು ನಮ್ಮ ಮನಸ್ವಿನಿ. ಹೌದು, ಅವಳು ಹರಕೆ ತೀರ್ಸೋಕೆ ಬಂದರೆ ನೀನ್ಯಾಕೆ ಅವಳ ಕೈ ಹಿಡ್ಕೊಂಡು ಕರ್ಕೊಂಡು ಬರ್ತಾ ಇದ್ದೆ? ನಿನ್ನನ್ನೇ ಕೇಳ್ತಾ ಇರೋದು, ಹೇಳೋ. ಆಗ ಭೂಮಿ, ಅಜ್ಜಿ ಉಪವಾಸ ಇದ್ದು ವ್ರತ ಮಾಡಿದ್ನಲ್ಲ, ಅದಕ್ಕೆ ತಲೆ ಸುತ್ತಾ ಇತ್ತು. ಹೌದಾ? ಆಗ ಸತ್ಯಣ್ಣ, ಹೌದು ಅಜ್ಜಿ, ತಲೆ ಸುತ್ತಿ ಎಲ್ಲಿ ಆಯಾ ತಪ್ಪಿ ಬಿದ್ದುಬಿಡ್ತಾಳೆ ಅಂತ ಪಾಪ ಇವನು ಕೈ ಹಿಡ್ಕೊಂಡ ಅಷ್ಟೇ, ಅಲ್ವೇನೋ ಅಜಿತಾ? ಹಾಂ, ದೊಡ್ಡವರು ನೀವು ಏನೇ ಹೇಳಿದ್ರು ಅದೇ ಅಲ್ವಾ ಶ್ರವಣ್? ಆಗ ಚಂದ್ರಿಕಾ, ಅಲ್ಲ ಅಮ್ಮ, ಇದನ್ನು ನೋಡೋದಕ್ಕೆ ನಮ್ಮನ್ನು ಇಷ್ಟು ಅರ್ಜೆಂಟಾಗಿ ಕರ್ಕೊಂಡು ಬಂದ್ಯಾ ನೀನು? ಆಗ ಕೇಶವ, ವಿಷಯ ಗೊತ್ತಾದರೆ ಶಾಕ್ ಆಗ್ತೀರಾ ಅಂತ ಬಿಲ್ಡಪ್ ಬೇರೆ ಕೊಟ್ಟೆಲ್ಲಮ್ಮ. ಆಗ ನಿಂಗವಜ್ಜಿ, ಬನ್ನಿ ಪುರೋಹಿತರೆ, ನಮಸ್ಕಾರ. ಅಮ್ಮ, ನಾನು ನಿಮಗೆ ಫೋನ್ ಮಾಡಿ ಹೇಳಿದ ವಿಷಯ ಏನಾಯಿತು? ಇಬ್ಬರ ಜಾತಕಗಳನ್ನು ಪರಿಶೀಲನೆ ಮಾಡಿದೆ, ಇನ್ನು 3 ದಿನಕ್ಕೆ ಒಳ್ಳೆ ಮುಹೂರ್ತ ಇದೆ, ಅವತ್ತು ನೀವು ಕಾರ್ಯಕ್ರಮ ಇಟ್ಕೋಬಹುದು. ಆಗ ರಾಮ್, ಅಮ್ಮ, ಯಾವ ಜಾತಕ, ಯಾವ ಮುಹೂರ್ತ? ಅರ್ಚಕರು ಏನು ಹೇಳ್ತಿದ್ದಾರೆ? ಇನ್ನು 3 ದಿನಕ್ಕೆ ನಮ್ಮ ಚಂದ್ರಿಕಾಂಗೂ ರಾಜೇಂದ್ರನಿಗೂ ಮದುವೆಯಾಗಿ 25 ವರ್ಷ ತುಂಬ್ತಾ ಇದೆ. ಅದಕ್ಕೆ ದಂಪತಿಗಳನ್ನು ಕೂರಿಸಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಆ ವಿಷಯ ಅವಳಿಗೆ ಗೊತ್ತಾಗಬಾರ್ದು ಅಂತ ಸಸ್ಪೆನ್ಸ್ ಮೇಂಟೈನ್ ಮಾಡಿದ್ದೆ. ಅಯ್ಯೋ ಅಮ್ಮ,
ನಿನಗೆ ನಾನು ಅಂತ ಅಂದರೆ ಎಷ್ಟು ಪ್ರೀತಿ ಅಮ್ಮ. ನಿನಗಿಂತ ಮಗನಿಗಿಂತ ಮಗನಾಗಿರೋ ನನ್ನ ಅಳಿಯನ ಮೇಲೆ ಹೆಚ್ಚು ಪ್ರೀತಿ. ಆಗ ಕೇಶವ, ನೋಡಿದೀಯಾ ಅಣ್ಣ, ಮನೆ ಮಕ್ಕಳಿಗಿಂತ ಹೆಚ್ಚಾಗಿ ಅವನು ಯಾವನೋ ಅಳಿಯನ ಮೇಲೆ ಪ್ರೀತಿ ಜಾಸ್ತಿ ಅಂತೆ. ಆಗ ರಾಮ್, ಕೇಶವ, ಭಾವನ ಬಗ್ಗೆ ಹಾಗೆಲ್ಲ ಮಾತಾಡಬೇಡ ಅಂತ ಅವತ್ತೇ ಹೇಳಿಲ್ವಾ ನಿನಗೆ? ರಾಮ, ಅಮ್ಮ, ಬರೋದು ಬಂದಿದ್ದೀರಾ, ಪೂಜೆನ ಮುಗಿಸ್ಕೊಂಡು ತಂಗಿಗೂ ಭಾವನಿಗೂ ಆಶೀರ್ವಾದ ಮಾಡಿ ಹೋಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾತಕ್ಕೂ ನಿಮ್ಮ ಯಜಮಾನಿನ ಒಂದ್ಸಲ ಕೇಳಿ ನೋಡಪ್ಪ, ಯಾಕಂದರೆ ನೀನು ಅವಳು ಹೇಳೋ ಥರ ತಾನೇ ಕುಣಿಯೋದು. ಆಗ ಅಜಿತ್, ನಾವು ಇರ್ತೀವಿ. ಆಗ ಭೂಮಿ, ಸಾಹೇಬ್ರೆ ನೀವಾ? ನನಗೆ ಎಷ್ಟು ಭಯ ಆಯಿತು ಗೊತ್ತಾ? ಅಲ್ಲ, ತಾಳಿನ ಯಾಕೆ ಹಿಡ್ಕೊಂಡಿದ್ದೀರಾ? ಬಿಡಿ, ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡು. ಏನು ನಿಮ್ಮ ಪ್ರಶ್ನೆ? ನೀನು ಯಾರು? ಇದೇನು ಹೀಗೆ ಕೇಳ್ತಿದ್ದೀರಾ? ನಾನು ಭೂಮಿ. ನನಗೆ ನೀನು ಏನಾಗಬೇಕು? ಅಗ್ನಿ ಸಾಕ್ಷಿಯಾಗಿ ನಿಮ್ಮ ಕೈಯಿಂದ ತಾಳಿ ಕಟ್ಟಿಸ್ಕೊಂಡಿರೋ ಹೆಂಡತಿ. ಇನ್ನೂ ಎಷ್ಟು ದಿನ? ನಮ್ಮ ಅಗ್ರಿಮೆಂಟ್ ಪೀರಿಯಡ್ ಮುಗಿದು ಹೋಯ್ತಲ್ಲ. ನಿನಗೆ ನನ್ನ ಮೇಲೆ ಯಾವುದೇ ಥರ ಪ್ರೀತಿನೂ ಇಲ್ಲ. ಅಷ್ಟಕ್ಕೂ ಈ ಮನೆಯಿಂದ ನಾವು ಹೊರಡ್ತಿದ್ದ ಹಾಗೆ ನೀನು ನನ್ನ ಬಿಟ್ಟು ಹೊರಟು ಹೋಗ್ತೀಯ. ಹಾಗೆ ಇರುವಾಗ ನಿನಗೆ ನಾನು ಯಾರು ಅಂತ ಆ ಹಾವು ಮುಂದೆ ಹೋಗಿ ನಿಂತ್ಕೊಂಡೆ. ನಿನ್ನ ಪ್ರಾಣನ ಪಣಕ್ಕಿಟ್ಟು ಆ ವ್ರತನ ಯಾಕೆ ಮಾಡಿದೆ? ಆ ಹಾವು ಏನಾದರೂ ನಿನಗೆ ಕಚ್ಚಿದಿದ್ರೆ ನಾನು ಸಾಯ್ತಿದ್ದೆ. ಆಗ ಅಜಿತ್, ಭೂಮಿ ಬಾಯಿ ಮುಚ್ತಾರೆ. ಸಾಹೇಬ್ರೆ, ನಿಮ್ಮಂಥ ಒಳ್ಳೆಯವರಿಗೋಸ್ಕರ ಪ್ರಾಣ ಕೊಡೋದ್ರಲ್ಲಿ ಒಂದು ನೆಮ್ಮದಿ ಇದೆ. ಸರಿ, ಆಯಿತು. ಈಗ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಕೊಡ್ತೀರಾ? ಈ ಭೂಮಿ ಪ್ರಾಣಕ್ಕೆ ಏನಾದರೂ ಅಪಾಯ ಆದರೆ ನೀವು ಏನು ಮಾಡ್ತೀರಾ ಸಾಹೇಬ್ರೆ? ನನ್ನ ಪ್ರಾಣ ಹೋದರೂ ಪರವಾಗಿಲ್ಲ, ನಾನು ನಿನ್ನ ಕಾಪಾಡ್ತೀನಿ. ಆಗ ನಿಮಗೆ ಒಪ್ಪಂದ ಅಡ್ಡ ಬರಲ್ವಾ? ನಾನು ಮಾಡಿದ್ದು ಅದನ್ನೇ ಅಲ್ವಾ ಸಾಹೇಬ್ರೆ? ನೆನಪಿದೆಯಾ ಸಾಹೇಬ್ರೆ? ಹಿಂದೆ ಒಂದ್ಸಲ ರಾಣನ ಮಗಳು ನನಗೆ ಶೂಟ್ ಮಾಡಿದ್ಲು. ಆಗ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ನಾನು ಹೋರಾಡ್ತಿದ್ದೆ. ಆಗ ಯಾರೋ ಒಬ್ಬರು ಕೆಂಡ ತುಳಿದ್ರು. ಯಾರು ಸಾಹೇಬ್ರೆ ಅದು? ನೀವೇ ತಾನೇ ಸಾಹೇಬ್ರೆ? ಯಾಕೆ ಮಾಡಿದ್ರಿ ಅದನ್ನು? ನೀವು ಯಾಕೆ ಮಾಡಿದ್ರಿ ಸಾಹೇಬ್ರೆ? ನನಗೋಸ್ಕರ ನೀವು ಯಾಕೆ ಕೆಂಡ ತುಳಿದ್ರಿ? ನಿಮ್ಮ ಕಾಲು ಯಾಕೆ ಸುಟ್ಕೊಂಡ್ರಿ? ನೀವೇನಾದರೂ ನನ್ನ ಪ್ರೀತಿಸ್ತಾ ಇದ್ರಾ? ಅಥವಾ ಈಗ ನೀವು ನನ್ನ ಪ್ರೀತಿಸ್ತಾ ಇದ್ದೀರಾ? ಇಲ್ಲ ತಾನೇ? ನನಗೆ ಗೊತ್ತು. 1 ವರ್ಷದಿಂದ ನಾವಿಬ್ಬರು ಒಟ್ಟಿಗೆ ಇದ್ದೀವಿ. ಒಬ್ಬರನ್ನೊಬ್ಬರು ತುಂಬ ಅರ್ಥ ಮಾಡ್ಕೊಂಡಿದ್ದೀವಿ. ಕಷ್ಟ ಸುಖಗಳನ್ನು ಇಬ್ಬರು ಹಂಚ್ಕೊಂಡಿದ್ದೀವಿ. ಗಂಡ ಹೆಂಡತಿಯಾಗಿ ಇಲ್ಲದೆ ಹೋದರೂ ಒಂದು ಒಳ್ಳೆ ಸ್ನೇಹಿತರಾಗಿ ಇಬ್ಬರೂ ಇದ್ದೀವಿ. ಇಂಥ ಒಬ್ಬ ಒಳ್ಳೆ ಸ್ನೇಹಿತನಿಗೆ ಅಪಾಯ ಆಗ್ತಿದೆ ಅಂತ ಗೊತ್ತಾದರೂ ನಾನು ಹೇಗೆ ಸಾಹೇಬ್ರೆ ಸುಮ್ಮನೆ ಇರಲಿ? ನನ್ನ ಸ್ನೇಹಿತನ ಕಾಪಾಡಪ್ಪ ಅಂತ ಆ ದೇವರ ಹತ್ತಿರ ವ್ರತ ಮಾಡಿದೆ. ಇದರಲ್ಲಿ ತಪ್ಪೇನಿದೆ ಸಾಹೇಬ್ರೆ? ನನ್ನ ಜಾಗದಲ್ಲಿ ನೀವಿದ್ರು ನೀವು ಅದೇ ಮಾಡ್ತಾ ಇದ್ರಿ ಅಲ್ವಾ? ಆಗ ಸಂಗೀತ, ಅಜಿತ, ಭೂಮಿ ಇಬ್ಬರು ಜೊತೆಯಲ್ಲಿ ನಿಂತ್ಕೊಳ್ಳಿ. ನಿಂತ್ಕೋ. ಯಾಕಮ್ಮ? ಆಗ ರಾಮ್, ನಿಂತ್ಕೊಳ್ಳಪ್ಪ ಹೇಳ್ತಾಳೆ. ಆಗ ಸಂಗೀತ, ನೀನು ಇವಳಿಗೋಸ್ಕರ ಕಿಚ್ಚು ಹಾಯ್ತೀಯ. ಇವಳು ನೀನು ಚೆನ್ನಾಗಿರಬೇಕು ಅಂತ ಹಾವಿನ ಮುಂದೆ ಹೋಗಿ ನಿಂತ್ಕೊತಾಳೆ. ಈಗಿನ ಕಾಲದಲ್ಲೂ ಒಬ್ಬರಿಗೋಸ್ಕರ ಒಬ್ಬರು ಪ್ರಾಣ ಕೊಡುವಂಥ ನಿಮ್ಮಂಥ ಗಂಡ ಹೆಂಡತಿನ ನಾನು ಎಲ್ಲೂ ನೋಡೇ ಇಲ್ಲ ಕಣೋ. ನೀವಿಬ್ಬರು 7 ಜನ್ಮಕ್ಕೂ ಹೀಗೆ ಇರಬೇಕು. ಅದಕ್ಕೆ ನನ್ನ ಮಗ ಸೊಸೆ ಮೇಲೆ ಯಾರು ಕೆಟ್ಟ ದೃಷ್ಟಿನೂ ಬೀಳಬಾರ್ದು ಅಂತ ದೃಷ್ಟಿ ತೆಗಿತೀನಿ. ನಿಂತ್ಕೊಳ್ಳಿ. ಅಮ್ಮ, ಅಜ್ಜಿ ಬಂದರೆ ಕಷ್ಟ, ಅಷ್ಟೊತ್ತಿಗೆ ತೆಗೆದ್ಬಿಡ್ತೀನಿ. ಅಜಿತ್ ಹಾಗೂ ಭೂಮಿಗೆ ದೃಷ್ಟಿ ತೆಗಿತಾರೆ ಸಂಗೀತ ಅವರು. ಆಗ ಶ್ರವಣ್, ಇದೇನು ನೋಡ್ತಾ ನಿಂತಿದ್ದೀರಾ? ಹಿರಿಯರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳಿ. ಈಗ ನಿಮಗೆ ಮುಖ್ಯವಾಗಿ ಬೇಕಾಗಿರೋದು ಅವ್ರಗಳ ಆಶೀರ್ವಾದ. ಎಲ್ಲರ ಆಶೀರ್ವಾದ ತಗೋತಾರೆ. ಅಜಿತ್, ಭೂಮಿ, ಶಾರದಮ್ಮನು ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡ್ತಾರೆ. ಆಗ ನಚ್ಚಿ, ನನ್ನ ಕಾಲಿಗೆಲ್ಲ ಬೀಳೋ ಅವಶ್ಯಕತೆ ಏನೂ ಇಲ್ಲ. ನನ್ನ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಸದಾ ಇದ್ದೇ ಇರುತ್ತೆ. ಆಗ ರಾಮ್, ಭೂಮಿ, ನಾಗಪ್ಪನ ಪ್ರಸಾದ ಎಲ್ಲರಿಗೂ ಕೊಡಮ್ಮ. ಹಾಮವ. ದೇವೇನಮ್ಮ, ತಗೊಳ್ಳಿ. ಭೂಮಿ, ನಾನು ಕುಂಕುಮ ತಗೋಬಾರ್ದಮ್ಮ, ಕ್ಷಮಿಸಿ. ಅಂಜು, ನೀನು ತಗೋಮ್ಮ. ಅಜಿತ್ ಭೂಮಿಗೆ, ಭೂಮಿ ಅಜಿತ್ಗೆ ಒಬ್ಬರಿಗೊಬ್ಬರು ಕುಂಕುಮ ಹಚ್ಚುತ್ತಾರೆ. ಆಗ ನಿಂಗವಜ್ಜಿ, ಏನು ನಡೀತಾ ಇದೆ ಇಲ್ಲಿ? ಒಟ್ಟಿಗೆ ಜಮಾಯಿಸಿಬಿಟ್ಟಿದ್ದೀರಾ? ಫಂಕ್ಷನ್ ಏನಾದರೂ ಮಾಡ್ತಾ ಇದ್ದೀರಾ? ಆಗ ಅಜಿತ್, ಹಾಗೇನಿಲ್ಲ ಅಜ್ಜಿ. ಆಗ ಸಂಗೀತ, ಅತ್ತೆ, ಅದು ಮನಸ್ವಿನಿ ಎಲ್ಲರಿಗೂ ನಾಗಪ್ಪನ ಪ್ರಸಾದ ಕೊಡ್ತಾ ಇದ್ಲು, ನನಗೂ ಕೊಡು. ಆಗ ಮಯೂರಿ, ಭೂಮಿ ತಾಳಿ ಹೊರಗೆ ಇರುವುದನ್ನು ನೋಡಿ ನಾನು ಫಸ್ಟ್ ತಗೋತೀನಿ ಅಂತ ಹೋಗಿ ಸನ್ನೆ ಮಾಡ್ತಾರೆ ಭೂಮಿಗೆ. ಆಗ ತಾಳಿ ಮುಚ್ಕೋತಾರೆ. ಭೂಮಿ ಮುಚ್ಕೊಂಡು ಅಜ್ಜಿ ಹಾಗೂ ಚಂದ್ರಿಕಾ ಮತ್ತು ರಾಧಾಳಿಗೆ ನಾಗಪ್ಪನ ಪ್ರಸಾದ ಕೊಡ್ತಾರೆ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಸತ್ಯಣ್ಣ ಪಂದ್ಯದ ಒಂದು ಮುಖ್ಯವಾದ ನಿಯಮಾವಳಿ ಇದೆ. ಈ ಪಂದ್ಯದಲ್ಲಿ ಸೋತವರು ಗೆದ್ದವರಿಗೆ ಏನಾದರೂ ಒಂದು ಉಡುಗೊರೆ ಕೊಡಬೇಕು. ಆಗ ಭೂಮಿ, ಸತ್ಯಣ್ಣ, ನನಗೂ ಒಪ್ಪಿಗೆ ಇದೆ. ಆಗ ಸತ್ಯಣ್ಣ, ಮನಸ್ವಿನಿ ನೀನು ಶುರು ಮಾಡ್ಕೊ. ಸೋತಿರೋ ಅಜಿತ್, ಗೆದ್ದಿರೋ ಮನಸ್ವಿನಿ ಕೆನ್ನೆಗೆ ಒಂದು ಮುತ್ತು ಕೊಡಬೇಕು. ಆಗ ಅಜಿತ್ ಭೂಮಿ ಕೆನ್ನೆಗೆ ಮುತ್ತು ಕೊಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.